ಕಾತುರದಿಂದ ಕಾಯ್ತಾ ಇದ್ದೇವೆ ಅಂತ ಅಂದ್ಕೊಳ್ತೇನೆ. ಬನ್ನಿ ನೋಡೋಣ. ಯೆಶಾಯ 42ನೇ ಅಧ್ಯಾಯ 19ನೇ ವಾಕ್ಯ. ನನ್ನ ಸೇವಕನ ಹೊರತು ಯಾರು ಕೂಡರು, ನಾನು ಕಳುಹಿಸುವ ದೂತನಂತೆ ಯಾರು ಕಿವುಡರು, ನನ್ನ ಭಕ್ತನ ಹಾಗೆ ಯಾರು ಕೂಡರು, ಯೆಹೋವನ ಸೇವಕನ ಪ್ರಕಾರ ಅಂಧಕರು ಯಾರು. ನೋಡಿ, ಈ ಒಂದು ವಾಕ್ಯವನ್ನು ನಾನು ನಿಮಗೆ, ಈ ಒಂದು ವಾಕ್ಯದಲ್ಲಿ 4 ಸೆಂಟೆನ್ಸ್ ಇದೆ. ಆ 4 ಸೆಂಟೆನ್ಸನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ಅದನ್ನ ಬೋಧಿಸೋದಿಲ್ಲ. ಎಂಡಿಂಗಿಂದ ಸ್ಟಾರ್ಟಿಂಗ್ ಹೇಳ್ತಾ ಹೋಗ್ತೀನಿ, ಆವಾಗ ಕ್ಲಿಯರ್ ಆಗುತ್ತೆ ಇನ್ ಡೀಟೇಲ್ ಆಗಿ. ಕೊನೆಯ ಒಂದು ಲೈನ್ ಏನು ಹೇಳುತ್ತೆ ನೋಡಿ, ನನ್ನ ಭಕ್ತನ ಹಾಗೆ ಯಾರು ಕೂಡರು, ಯೆಹೋವನ ಸೇವಕನ ಪ್ರಕಾರ ಅಂಧಕರು ಯಾರು. ನೋಡಿ, ನನ್ನ ಭಕ್ತನ ಹಾಗೆ, ನೋಡಿ 2 ಸೆಂಟೆನ್ಸ್ ಒಟ್ಟಿಗೆ ಮಾಡಿದ್ದೀನಿ, ಮರ್ಜ್ ಮಾಡಿದಾಗ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ನೋಡಿ 2 ಸೆಂಟೆನ್ಸ್ನ. ನನ್ನ ಭಕ್ತನ ಹಾಗೆ ಯಾರು ಕೂಡರು, ನನ್ನ ಭಕ್ತರ ಹಾಗೆ, ಅದೇ ಇನ್ನು ಭಕ್ತರಲ್ಲ, ಭಕ್ತರ ಹಾಗೆ ಯಾರು ಕಿವುಡರು. ನೀವು ಭಕ್ತರಾಗಿದ್ದರೆ ನೋಡಿ, ಕೆಲವು ಕ್ರೈಸ್ತರಿದ್ದಾರೆ ಹೇಗೆ ಅಂತಂದರೆ, ಅವರು ಭಕ್ತಿ ಇರುತ್ತೆ, ನಂಬಿಕೆ ಇರುತ್ತೆ, ಆದರೆ ದೇವರಲ್ಲಿ ಭಯ ಇರೋದಿಲ್ಲ. ಹೌದು, ನೀವು ಕೇಳ್ಬೋದು, ದೇವರು ನಮಗೆ ತಂದೆ ತಾಯಿ ಬಂಧು ಬಳಗ, ಒಳ್ಳೆಯ ಸ್ನೇಹಿತರು ಎಲ್ಲ ಆಗಿದ್ದಾರಲ್ಲ, ಬ್ರದರ್ ನೀವು ಹೇಗೆ ಒಂದು ಭಯ ಅಂತ ಹೆಂಗೆ ಹೇಳ್ತೀರ, ಅದು ಹಿಂಗೆ ಹುಟ್ಟಿಸ್ತೀರ ಒಂದು ಭಯ ನೀವು ಅಂತ. ಭಯ ಅಂದರೆ ಆತ್ಮಿಕವಾಗಿ ನೀವು ಒಂದು ಕೆಟ್ಟ ಕ್ರಿಯೆಯನ್ನು, ವಾಕ್ಯಕ್ಕೆ ವಿರುದ್ಧವಾದಂಥ ಕ್ರಿಯೆಗಳನ್ನು ಮಾಡೋಕ್ಕೆ ಹೋದಾಗ ನಿಮ್ಮಲ್ಲಿ ಪವಿತ್ರಾತ್ಮ ಜೀವಿಸೋದಾದರೆ, ಪವಿತ್ರಾತ್ಮ ನಿಮ್ಮಲ್ಲಿ ನೆಲೆಗೊಳ್ಳಿದ್ದೀವಿ, ನಿಮ್ಮ ಮನಸ್ಸಿನಲ್ಲಿ ಒಂಥರ ಭಯ ಆಗುತ್ತೆ. ಇದು ಒಂದು ಮಾಡ್ತಾ ಇರೋ ತಪ್ಪು, ನನ್ನ ನಂಬಿರುವಂಥ ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಕ್ರಿಯೆ ಇದು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಭಯ ಹುಟ್ಟುತ್ತೆ ಬೆಳೆದ ಮಕ್ಕಳೇ, ಆಯಿತಾ. ಅದನ್ನೇ ದೇವರ ಒಂದು ಭಯ ಅಂತ ಹೇಳೋದು. ಆದರೆ ಯಾವಾಗ ಎಲ್ಲ ವಿಷಯದಲ್ಲೂ ಒಂದು ಭಯ ಇರೋದಿಲ್ಲ. ನೀವು ಯಾವಾಗ ಒಂದು ವಾಕ್ಯಕ್ಕೆ ವಿರುದ್ಧವಾದಂಥ ಕ್ರಿಯೆಯನ್ನು ಮಾಡೋದಕ್ಕೆ ಹೋಗ್ತೀರೋ, ನಿಮ್ಮ ಒಂದು ಆಲೋಚನೆ ಬರುತ್ತೆ ಸಹಿತ, ನೀವು ಯಾವ ಒಂದು ಆಲೋಚನೆ ಆಗ್ತಾನೋ ಆವಾಗ ನಿಮಗೆ ಮನಸ್ಸಿನ ಭಯ ಹುಟ್ಟುತ್ತೆ. ಆದರೂ ಕೂಡ ಅದನ್ನ ಮಾಡ್ತವೆ, ಮಾಡಿ ಪಾಪಕ್ಕೊಳಗಾಗ್ತವೆ ಅಷ್ಟೇ. ಮಾಡಬಾರ್ದು, ಮಾಡಿದರೆ ಏನಾಗ್ತವೆ, ಪಾಪಕ್ಕೊಳಗಾಗ್ತವೆ, ಆಯಿತಾ. ಈಗ ನೋಡಿ, ನನ್ನ ಭಕ್ತನ ಹಾಗೆ ಯಾರು ಕೂಡರು ಅಂತಂದರೆ ದೈಹಿಕವಾಗಿ ಅಲ್ಲ, ಆತ್ಮಿಕವಾಗಿ. ಇಲ್ಲಿ ಕೂಡರು ಅಂತ ಹೇಳಿದೆ. ಹೀಗೆ ನೀವು ಕೂಡಾಗಿದ್ದು ಅಷ್ಟೇ, ಕಿವುಡಾಗಿದ್ದು ಅಷ್ಟೇ, ಆತ್ಮಿಕವಾಗಿ ಹೇಳ್ತಾ ಇರೋದಿಲ್ಲ. ನೀವು ನಿಮ್ಮ ಹತ್ರ ನೋಡಿ, ಹೇಳೋಕ್ಕೂ ಜನ ಹೆಂಗಾಗಿದ್ದಾರೆ ಅಂತಂದರೆ, ಕೈ ಕಾಲು ಚೆನ್ನಾಗಿದೆ ದುಡ್ಕೊಂಡು ತಿಂತೀನಿ, ನಾನು ಕೈ ಕಾಲು ಗಟ್ಟಿ ಇದೆ ದುಡ್ಕೊಂಡು ತಿಂತೀನಿ. ಆಯ್ತಪ್ಪ, ನಿನ್ನ ಕೈ ಕಾಲು ಗಟ್ಟಿ ಇದೆ, ದೇವರು ನಿನ್ನ ಜೊತೆ ಇಲ್ಲ ಅಂತಂದರೆ ಏನು ಮಾಡ್ತೀಯ? ಕರೆಕ್ಟ್ ಅಲ್ವಾ? ದೇವರು ಇಲ್ಲ ಅಂತಂದರೆ ಏನು ಮಾಡೋದಕ್ಕಾಗೋದಿಲ್ಲ. ದೇವರು ನಿಮ್ಮೊಂದಿಗೆ ಇದ್ದರೆ ಅಷ್ಟೇ ಎಲ್ಲ ಆಗೋದು. ನಿಮಗೆ ಎಷ್ಟೇ ಆರೋಗ್ಯ ಇದ್ದರೂ ಕೂಡ ಯಾವುದೋ ಒಂದು ನೋಡಿ, ಆರೋಗ್ಯ ಇರುತ್ತೆ, ಆದರೆ ದರಿದ್ರ ಇರುತ್ತೆ. ದರಿದ್ರ ಇದ್ದು ಆರೋಗ್ಯ ಇಲ್ಲದನ್ನು ಕಷ್ಟ, ಆರೋಗ್ಯ ಇದ್ದು ದರಿದ್ರ ಇದ್ದು ಕಷ್ಟ ಅಲ್ವಾ? ನಾನು ಹೇಳಿದ ಅರ್ಥ ಆಯಿತು ಅಲ್ವಾ? ನಿಮ್ಗೆ ಗೊತ್ತಿಲ್ಲ ಅಂದರೆ ನೋಡಿ, ಈಗ ಒಬ್ಬನಿಗೆ ದರಿದ್ರ ಇದೆ, ಅವನಿಗೆ ಆರೋಗ್ಯ ಇದೆ, ಅಂದರೆ ಆರೋಗ್ಯ ಇದೆ, ದರಿದ್ರ ಇದೆ, ಆರೋಗ್ಯ ಇದೆ, ಅದ್ರ ಜೊತೆ ದರಿದ್ರನೂ ಇದೆ, ಆರೋಗ್ಯನೂ ಇದೆ. ಏನು ಪ್ರಯೋಜನ ಆಯ್ತು ಹೇಳಿ? ಅವನು ಎಷ್ಟೇ ದುಡ್ಡು ಎಲ್ಲ ಎಲ್ಲಿಗೂ ಹೋಗ್ತಾ ಇದೆ, ಅದು ಎಲ್ಲಿಗೂ ಹೋಗ್ತಾ ಇದೆ ಅಂತ ಅವನಿಗೂ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಅದೇ ರೀತಿ ದರಿದ್ರನ ಇಟ್ಕೊಂಡು ಅವನ ಆರೋಗ್ಯ ಇದೆ, ನಾನು ದುಡ್ಕೊಂಡು ತಿಂದ್ಬಿಡ್ತೀನಿ ಮಾಡಿಬಿಡ್ತೀನಿ ಅಂದರೆ ಆಗೋದಿಲ್ಲ. ದೇವರಲ್ಲೇ ಇಲ್ಲ ಅಂತಂದರೆ ಏನು ಪ್ರಯೋಜನ ಆಯ್ತಲ್ವಾ? ನೋಡಿ, ಅದಕ್ಕೆ ಇನ್ನೊಂದು ಹೇಳ್ತೀನಿ ನೋಡಿ. ಈಗ ಒಂದು ಹಿಂದಿನ ಒಂದು ಸೆಂಟೆನ್ಸು, ನಾನು ಕಳುಹಿಸುವ ದೂತನಂತೆ ಯಾರು ಕಿವುಡರು. ಆತ್ಮಿಕವಾಗಿ ಕಿವುಡರು ಅಂತ ಹೇಳ್ತಾ ಹೋದು. ಆತ್ಮಿಕವಾಗಿ ನಿಮ್ಮ ದೇವರು ನಿಮ್ಮ ಒಂದು ಆತ್ಮಿಕವಾದ ಒಂದು ಕಿವಿಗಳನ್ನು ತೆಗಿತವೆ, ಆತ್ಮಿಕವಾದಂಥ ಒಂದು ಕಣ್ಣುಗಳನ್ನು ತೆಗಿತವೆ. ಅದರಲ್ಲಿ ಹಿಂದಿನ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ನೋಡಿ. ನನ್ನ ಹಿಂದಿನ ಒಂದು ಸೆಂಟೆನ್ಸಲ್ಲಿ, ನನ್ನ ಸೇವಕನ ಹೊರತು ಯಾರು ಕೂಡರು. ಕರೆಕ್ಟ್ ಅಲ್ವಾ ಇದು? ನನ್ನ ಸೇವಕನ ಹೊರತು. ನೀವು ಕೇಳ್ಬೋದು, ನನ್ನ ಸೇವೆಗೆ ಬಂದಿಲ್ವಲ್ಲ, ದೇವರ ಸೇವೆಗೆ ಬಂದಿಲ್ಲ, ನಾನು ಹೇಗೆ ಸೇವಕ ಆಗ್ತೀನಿ, ನಾನು ಹೇಗೆ ಸೇವಕ್ಕೆ ಆಗ್ತೀನಿ ಅಂತ ನೀವು ಕೇಳ್ಬೋದು. ನೋಡಿ, ಒಬ್ಬ ಯವನಸ್ಥ, ಆತ ಮದುವೆಯಾಗಿ ಆತನ ಮಗು ಹುಟ್ಟಿದ್ರೆ ಆತ
ಆ ಮಗುಗೊಂದು ಒಂದು ಅಧ್ಯಾಯದ ಬಗ್ಗೆ ಆತ ಹೇಳ್ಕೊಟ್ಟು ಸಾಕು, ಅಥವಾ ಒಂದು ಕೀರ್ತನೆಗಳಿಂದ ಆ ಮಗು ಅದನ್ನ ಹೇಳ್ಕೊಟ್ಟು ಸಾಕು, ಅಥವಾ ಪರಲೋಕ ಜಪ ಹೇಳ್ಕೊಟ್ಟು ಸಾಕು. ಆತ ಒಂದು ರೀತಿಯಲ್ಲಿ ಸೇವಕ ಆಗ್ತಾ ಹೇಗೆ ಅಂತಂದರೆ 113 ಕೀರ್ತನೆಗಳು 113 ಬರೋದು ವಾಕ್ಯದಲ್ಲೇ, ಮತ್ತು ಪರಲೋಕದ ಜಪ ಬರೋದು ವಾಕ್ಯದಲ್ಲೇ, ಕರೆಕ್ಟ್ ಅಲ್ವಾ? ಆ ವಾಕ್ಯನ ಅವನು ಹೇಳ್ಕೊಡ್ತಾ ಇದ್ದಾನೆ ಅಲ್ವಾ? ಆ ವಾಕ್ಯನ ಹೇಳ್ಕೊಡೋದನ್ನ ಏನಂತ ಹೇಳ್ತಾರೆ? ಸೇವಕರು ಅಂತ ಹೇಳ್ತಾರೆ. ಅದನ್ನು ಸೇವೆ ಅಂತ ಹೇಳುತ್ತಾ ಅವರು ಅದನ್ನು ದುಡ್ಡಿಗೋಸ್ಕರ ಮಾಡೋದಿಲ್ಲ ಹೊರತು ದೇವರ ನಾಮವನ್ನು ಮಹಿಮೆಪಡಿಸೋದಕ್ಕೋಸ್ಕರ ಮಾಡ್ತಾರೆ. ಇದನ್ನೇ ನಮ್ಮ ಒಂದು ಆತ್ಮದಲ್ಲಿ ನನಗೇನು ಮಾತಾಡ್ತಾ ಇದ್ದಾರೆ, ನನ್ನ ಪವಿತ್ರಾತ್ಮ ಏನು ಮಾತಾಡ್ತಾ ಇದ್ದಾರೆ, ನಾನು ಮುಂದೆ ಮಾತಾಡ್ತಾ ಇದ್ದೀನಿ. ಪವಿತ್ರ ಮಕ್ಕಳೇ ನೋಡಿ, ಕ್ಲಿಯರ್ ಇನ್ನೊಂದು ಸಲ ಅರ್ಥ ಮಾಡಿಸ್ತೀನಿ. ಇನ್ನು ಲಾಸ್ಟ್ ಸೆಂಟೆನ್ಸಿಂದ ಯೆಹೋವನ ಸೇವಕನ ಪ್ರಕಾರ ಅಂಧಕರು ಯಾರು? ಅಂಧಕರು ಅಂತಂದರೆ ಯಾರು? ಕಣ್ಣು ಇಲ್ಲದೆಯವರು ಅಲ್ವಾ? ಯೆಹೋವನ ಸೇವಕನ ಪ್ರಕಾರ ಅಂಧಕರು ಯಾರು? ಯೆಹೋವನ ಸೇವಕ. ಈ ಒಂದು ಯೆಹೋವನ ಸೇವಕ ಇವಾಗ ಒಂದು ಸೇವೆ ಮಾಡಬೇಕು ಅಂತಂದರೆ ಅವನಿಗೆ ಕಣ್ಣು ಕರೆಕ್ಟಾಗಿರಬೇಕು. ಯಾಕೆ? ವಾಕ್ಯವನ್ನು ಧ್ಯಾನ ಮಾಡಬೇಕು, ಮತ್ತು ಕಿವಿ ಸರಿಯಾಗಿ ಕೇಳಿಸ್ಬೇಕು. ಯಾಕೆ? ಒಂದು ಇನ್ನೊಬ್ಬರು ಯಾರು ಸಜೆಸ್ಟ್ ಮಾಡಿದಾಗ ಅಥವಾ ಇನ್ನೊಬ್ಬರು ಯಾರು ಹೇಳಿದಾಗ ಇದು ಸರಿ ಇದು ತಪ್ಪು ಅಂತ ಹೇಳಿದಾಗ ಸ್ಟಾರ್ಟಿಂಗಲ್ಲಿ ಅದು ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ತಪ್ಪುಗಳಾಗುತ್ತೆ, ಅದನ್ನ ಹೇಳಿದಾಗ ಕೇಳಿಸ್ಕೋದಕ್ಕೋಸ್ಕರ ಕಿವಿಬೇಕು, ಕರೆಕ್ಟ್ ಅಲ್ವಾ? ದೈಹಿಕವಾಗಿ ಮಾತಾಡ್ತಾ ಇಲ್ಲ, ಎಲ್ಲಿ ಮಾತಾಡ್ತಾ ಇರೋದು ಆತ್ಮಿಕವಾಗಿ. ದೇವರು ನಿಮ್ಮಲ್ಲಿ ನೀವು ಮಾಡುವಂಥ ತಪ್ಪನ್ನು ನಿಮ್ಗೆ ತಿಳಿಸ್ಕೊಡ್ತಾವೆ. ನಿಮಗೆ ಅರ್ಥ ಆಗೋದು ಯಾವಾಗ ಗೊತ್ತಾ? ನಿಮ್ಮ ಆತ್ಮಿಕವಾದ ಕಣ್ಣುಗಳು ತೆಗೆಬೇಕು, ನಿಮ್ಮ ಆತ್ಮಿಕವಾದ ಕಿವಿಗಳು ತೆಗೆದಬೇಕು. ಅವಾಗ ನಿಮ್ಗೆ ಕೇಳಿಸುತ್ತೆ. ನೀವು ದೇವರ ಒಂದು ಪ್ರಸನ್ನತೆಯನ್ನು ಯಾವಾಗ ಅನುಭವಿಸೋದು ಗೊತ್ತಾ? ನಿಮ್ಮ ಆತ್ಮಿಕವಾದ ಒಂದು ಕಣ್ಣುಗಳು ತೆಗೆದಾಗ ಅವಾಗ ನೀವು ದೇವರ ಒಂದು ಪ್ರಸನ್ನತೆ ಅನುಭವಿಸ್ತೀರ. ಇದೇ ರೀತಿಯಾಗಿ ನೀವು ಇನ್ನೊಂದಿನ ಹೇಳುತ್ತೆ ಅಂತ ಅಂದರೆ ವಾಕ್ಯ, ದೇವರು ನಿಮ್ಮ ಒಂದು ಎಲ್ಲ ರೋಗಗಳನ್ನು ಸರಿ ಮಾಡ್ತಾನೆ. ದೈಹಿಕವಾಗಿ ನೋಡೋದನ್ನು ಕೂಡ ನೀವು ಆಯಿತು ಬರೋದು ನನಗೆ ಆತ್ಮಿಕವಾಗಿ ನಾನು ನಂಬೋದಿಲ್ಲ, ದೈಹಿಕವಾಗಿ ಹೇಳ್ತೀನಿ, ಆಯ್ತು ದೈಹಿಕವಾಗಿ ನೋಡಿ. ದೈಹಿಕವಾಗಿ ನೋಡೋದನ್ನು ಕೂಡ ನನ್ನ ಸೇವಕನ ಹೊರತು ಯಾರು ಕೂಡರು, ನಾನು ಕಳುಹಿಸುವ ದೂತನಂತೆ ಯಾರು ಕಿವುಡರು, ನನ್ನ ಭಕ್ತನ ಹಾಗೆ ಯಾರು ಕೂಡರು. ಯೆಹೋವನ ಸೇವಕನ ಪ್ರಕಾರ ಅಂಧಕರು ಯಾರು? ಇನ್ನು ನಿಮ್ಮ ಎಲ್ಲ ನೀವು ಕಿವುಡರಾಗಿ ನೀವು ಕೂಡರಾಗಿ ನಿಮಗೆ ಯಾವುದೇ ಕಾಯಿಲೆ, TB ಕಾಯಿಲೆ ಇಲ್ಲಿ ಕ್ಯಾನ್ಸರ್ ಆಗಲಿ ಏನೇ ಇದ್ರೂ ಕೂಡ ಆತ ಸರಿ ಮಾಡ್ತಾನೆ. ಅದನ್ನು ಸರಿ ಮಾಡ್ತಾನೆ ಅನ್ನೋ ನಂಬಿಕೆಯನ್ನು ಇಟ್ಕೊಳ್ಳಿ. ನೀವು ಪ್ರಯತ್ನ ಮಾಡಿ ಅದನ್ನಿಗೋಸ್ಕರ ಕಾಲ ಕೊಡಿ. ಆತನಿಗೋಸ್ಕರ ಆತನ ಒಂದು ವಾಕ್ಯವನ್ನು ಕೇಳಿ ಆತನ ವಾಕ್ಯವನ್ನು ನೀವು ಧ್ಯಾನ ಮಾಡಿ. ಆಯಿತು ನನಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಏನು ಮಾಡೋದು ಅಂತ ಅಂದಾಗ ಪ್ರಾರ್ಥನೆ ಮಾಡಿ ಕೂತ್ಕೊಂಡು ಮಂಡಿ ಕಾಲು ಹೋಗಿ ಪ್ರಾರ್ಥನೆ ಮಾಡಿ. ಆತ ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಆತ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಯೇಸು ಸ್ವಾಮಿ ಒಂದು ಲೋಕಕ್ಕೆ ಬಂದಾಗ ಯೇಸು ಸ್ವಾಮಿ ಒಂದು ಅದ್ಭುತ ಮಾಡಿದ್ದೆಲ್ಲ ಒಂದು ಕಣ್ಣಿಲ್ಲದೆ ಒಂದು ಒಬ್ಬ ಗೋಡನಿಗೆ ಮತ್ತು ಕುಂಟರಿಗೆ ಇಂಥವ್ರಿಗೆ ಲೋಕಕ್ಕೆ ಬಂದಿದ್ದು. ದೇವ್ರ ವಾಕ್ಯ ಕೂಡ ಅದು ಹೇಳುತ್ತೆ, ಒಬ್ಬ ಅನಾರೋಗ್ಯದಲ್ಲಿ ಅವನಿಗೆ ಆತನಿಗೆ ವೈದ್ಯರು ಬೇಕು. ಆದರೆ ವೈದ್ಯರು ಅಂದರೆ ರೋಗ ಇರೋನಿಗೆ ವೈದ್ಯರು ಬೇಕು, ರೋಗ ಇಲ್ಲದೆ ಇರೋನಿಗೆ ವೈದ್ಯರು ಬೇಡ. ಅದಕ್ಕೆ ಸ್ವಾಮಿಗಳು ಕೂಡ ಇದಕ್ಕೆ ಬಂದಿದ್ದು ಪಾಪಿಗಳಿಗೋಸ್ಕರ. ರೋಗಿ ಅಂತ ಹೇಳಿದ್ರೆ ಪಾಪಿ, ವೈದ್ಯರು ಅಂತ ಹೇಳಿದ್ರೆ ದೇವರ ಪವಿತ್ರಾತ್ಮರು. ನಿಮ್ಮಲ್ಲಿ ಪವಿತ್ರಾತ್ಮ ಬೇಕು ಅಂತಂದರೆ ನಿಮ್ಮ ಪಾಪಗಳನ್ನು ನೀವು ಕನ್ಫ್ಯೂಸ್ ಮಾಡ್ಕೊಂಡು ನೀವು ಒಪ್ಕೊಂಡಾಗ ದೇವರು ನಿಮ್ಮೊಂದಿಗೆ ಮಾತಾಡ್ತಾನೆ. ಒಂದು ಪಾಪಗಳನ್ನು ಕ್ಷಮಿಸಬೇಕು ಅಂತಂದರೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸ್ತಾರೆ. ನೀವು ಒಪ್ಕೊಳ್ತೀವ, ನೀವು ಒಪ್ಕೊಂಡಾದರೆ ಒಂದಿಗೆ ನೀವು ಕೈಗಳನ್ನ ಜೋಡಿಸಿ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡುವ. ಕಷ್ಟಭೂಮಿಯನ್ನು ಉಂಟು ಮಾಡಿದಂಥ ಯಾವುದಕ್ಕ ಸೃಷ್ಟಿಸ್ತೋತ ತಂದೆ ವಾಕ್ಯ ಪ್ರಕಾರ ಆತ್ಮಿಕವಾದ ಒಂದು ಕಿವಿಗಳು, ಆತ್ಮಿಕವಾದಂಥ ಒಂದು ಕಣ್ಣುಗಳು ತೆಗೆದುಕೊಳ್ಬೇಕು. ನೀವು ಅದನ್ನು ತೆಗೆದುಕೊಡ್ತೇವೆ ತಂದೆ, ಅದಕ್ಕೆ ಸ್ತೋತ್ರ. ನೀವು ನನ್ನಲ್ಲಿ ಮಾತನಾಡಿದಂಥ ಒಂದು ನುಡಿಗಳನ್ನು ತಂದೆ ನಾನು ಈ ಒಂದು ವಿಡಿಯೋದಲ್ಲಿ ನೀವು ಹೇಳ್ಕೊಟ್ಟಿದ್ದನ್ನು ನಾನು ಹೇಳಿದ್ದೆ ತಂದೆ ಅಪ್ಪ. ಯಾವ ಏನು ಮಾತಾಡ್ಕೊಡ್ತಾಗ ಅದು ನನಗೆ ಬೇಡಪ್ಪ, ಅದು ನನಗೆ ಮ್ಯಾಟರ್ ಆಗೋದೇ ಬೇಡ. ಯಾಕಂದರೆ ನೀವು ನಿಮ್ಮ ದೃಷ್ಟಿ ನನಗೆ ಸಾಕು, ಈ ಲೋಕದ ಜನರ ದೃಷ್ಟಿ ನನಗೆ ಬೇಡ.
ಜನರ ದೃಷ್ಟಿ ಕ್ಷಣಿಕವಾಗಿದೆ. ಒಬ್ಬರು ಗೊತ್ತಾದರೆ ಇನ್ನೊಬ್ಬರ ಹತ್ರ ಮಾತಾಡ್ತಾರೆ, ಅದೇ ಆಯಿತು, ಏನೇ ಆಗಲಿ ಏನೇ ಮಾಡಲಿ ಜನರ ಒಂದು ದೃಷ್ಟಿಯಲ್ಲಿ ನಾನು ಏನಾದರೂ ಪರವಾಗಿಲ್ಲ, ನಿಮ್ಮ ಒಂದು ದೃಷ್ಟಿಯಲ್ಲಿ ಒಳ್ಳೆಯವನಾಗಬೇಕು. ಇದೇ ರೀತಿ ತಂದೆ ಒಂದು ವಿಡಿಯೋವನ್ನು ನೋಡ್ತಾ ಇರೋದ್ರೆ ಪ್ರತಿಯೊಬ್ಬರನ್ನ ಮುಟ್ಟಿ ಆಶೀರ್ವದಿಸ್ತೇವೆ. ಆತ್ಮೀಕವಾದ ಒಂದು ಕಣ್ಣುಗಳನ್ನು ತೆರೆಯಿರಿ, ಆತ್ಮೀಕವಾದಂಥ ಒಂದು ಕಿವಿಗಳನ್ನು ತೆರೆಯಿರಿ, ಆತ್ಮಿಕವಾಗಿ ಬಲಪಡಿಸಿರಿ. ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸು. ಅವೆಲ್ಲ ಕಷ್ಟಗಳನ್ನೆಲ್ಲ ನೀವು ಆ ದಿನ ಪಟ್ಟಂಥ ಕಷ್ಟವನ್ನು, ಅದರಿಂದ ನೀವು ಅದನ್ನು ಅವರ ಕಷ್ಟನೆಲ್ಲ ಅದೇ ನೀವು ತೀರಿಸಿದ್ದೇವಲ್ಲ ತಂದೆ, ಅದರಿಂದ ದೂರ ಮಾಡಿ. ಎಲ್ಲ ನನ್ನ ಒಂದು ವಂಚನೆಗಳಿಂದ ನನ್ನ ಒಂದು ಕೈಗಳಿಂದ ಅವರನ್ನು ದೂರ ಮಾಡಿ. ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ಪರಿಶುದ್ಧವಾದ ಮುದ್ದಾದ ನಾಮದಲ್ಲಿ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ. ಈ ಒಂದು ಪ್ರಾರ್ಥನೆಯನ್ನು ಕೇಳಿ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧವಾದ ಮುದ್ದಾದ ನಾಮದಲ್ಲಿ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ. ಈ ಒಂದು ಪ್ರಾರ್ಥನೆಯನ್ನು ಕೇಳಿ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಆಮೆನ್. ಯೇಸು ಕ್ರಿಸ್ತನ ಕಳಿಸಿಕೊಟ್ಟಂಥ ಒಂದು ಪ್ರಾರ್ಥನೆ ನಾವು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪರಿಶುದ್ಧ ಎನ್ನಿಸಲ್ಪಡಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರಬೇಕಾದ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ನಮಗೆ ದಯಪಾಲಿಸಿಕೊಡಿರಿ. ನಮಗೆ ತಪ್ಪು ಮಾಡಿದವನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಸೇರಿಸಿದಂತೆ ಕಡೆಯಿಂದ ತಪ್ಪಿಸಿರಿ. ಯಾಕಂದರೆ ರಾಜ್ಯವು ಸದಾ ಕಾಲ ಇಷ್ಟೊತ್ತು ನನ್ನೊಂದಿಗೆ ನೀವು ಇದು ಈ ಒಂದು ವಿಡಿಯೋನ ನೋಡಿದ್ದಕ್ಕೋಸ್ಕರ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿ ನಾನು ದಿನ ಹಾಕುವಂಥ ಒಂದು ವಿಡಿಯೋಗಳನ್ನು ದಯವಿಟ್ಟು ಅದಕ್ಕೋಸ್ಕರ ಸಮಯ ಕೊಡಿ. ಈ ದಿನ ಸ್ವಲ್ಪ ಒಂದು 2 ನಿಮಿಷ ಜಾಸ್ತಿ ಹಿಡಿಯಿತು, ಕ್ಷಮಿಸಿ ಆಯಿತಾ. ಕೆಲವೊಂದು ವಿಡಿಯೋಗಳು ಅದೇ ರೀತಿ ಆಗುತ್ತೆ. 15 ಮಿನಿಟ್ಸ್ ಒಳಗಡೆ ಮುಗಿದೋಗುತ್ತೆ. ದಯವಿಟ್ಟು ಹಾಕುವಂಥ ವಿಡಿಯೋಗಳನ್ನು ನೋಡಿ. ದೇವರ ಸೇವೆ ಬರಬೇಕು, ದೇವರ ಒಂದು ಸೇವೆಯನ್ನು ಮಾಡಬೇಕು ಅಂತ ಮುಂದೆ ಬರಬೇಕು ಅನ್ನೋವಾಗ ಎಷ್ಟು ಕಷ್ಟ ಅನುಭವಿಸ್ತಿದ್ದೀನಿ ಅನ್ನೋದು ಬರುತ್ತದೆ. ಈ ಒಂದು ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಒಂದು ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಗಳನ್ನೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ದಿನ ನೋಡಿ ಒಂದು ನನ್ನದು ತಪ್ಪಾಗಿದೆ ಒಂದು ಕಮೆಂಟ್ ಬಾಕ್ಸಲ್ಲಿ ನಾನು ಏನು ತಪ್ಪು ಮಾಡಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ತಪ್ಪು ಗೊತ್ತಾಗ್ತಾ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಬೇಕಾಗೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.